the relation between current density, conductivity and electric field. Okay, let us obtain the relation between current density. Current density is J, represented by J, means current per unit area. Conductivity, conductivity is reciprocal of the resistivity. And electric field, E, relation between J, rho and E. Okay, so now look here, consider a conductor. ಒಂದು ಕಂಡಕ್ಟರ್ನ ತಗೊಳ್ರಿ, ಲೆಟ್ ಇಟ್ಸ್ ಲೆಂತ್ ಬಿ ಎಲ್. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಇದ್ರ ಲೆಂತು ಎಲ್ ಅಷ್ಟು ಇರಲಿ, ನೀವು ಹೇಳಬೇಕು ಎಲ್ ಈಸ್ ಲೆಂತ್ ಅಂತ. ಆ್ಯಂಡ್ ಎ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಓಕೆ, ಸೊ ದಿಸ್ ಥಿಂಗ್ ಇಲ್ಲಿದೆಯಲ್ಲ, ಈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ನಾವು ಫ್ರಮ್ ಇಯರ್ ಟು ಇಯರ್ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಈಸ್ ಅಪ್ಲೈಡ್. ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಅನ್ನು ಹೆಂಗೆ ಅಪ್ಲೈ ಮಾಡೋದು ಅಕ್ರಾಸ್ ದಿಸ್ ಕಂಡಕ್ಟರ್? ಬೈ ಕನೆಕ್ಟಿಂಗ್ ಇಟ್ ಟು ಎ ಬ್ಯಾಟ್ರಿ. ಬ್ಯಾಟ್ರಿ ಕನೆಕ್ಟ್ ಆಗಿದೆ, ಕನೆಕ್ಟ್ ಆಗಿರೋದ್ರಿಂದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈ ಆಗಿದೆ. ಅಥವಾ ಈ ಕಡೆ ಎಂಡನ್ನು ಪಾಸಿಟಿವ್, ಈ ಕಡೆ ಎಂಡನ್ನು ನೆಗೆಟಿವ್ ಮಾಡೋದ್ರಿಂದ ಪೊಟೆನ್ಷಿಯಲ್ ಡಿಫರೆನ್ಸನ್ನು ನಾವು ಮೇಂಟೈನ್ ಮಾಡ್ಬೋದು. ಓಕೆ, ವಿ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ನಾವು ಈ ಥರ ಪೊಟೆನ್ಷಿಯಲ್ ಡಿಫರೆನ್ಸ್ ಮೇಂಟೈನ್ ಮಾಡಿದ್ರೆ ಏನಾಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಒಳಗಡೆ. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಎಸ್ಟಾಬ್ಲಿಷ್ಡ್ ಅಲ್ವಾ? ಸೊ ಈ ಕಡೆ ಒಂದು ಎಂಡು, ಈ ಕಡೆ ಎಂಡ್ ಇದೆಯಲ್ವಾ? ಸೊ ಈ ಕಡೆ ಎಂಡು ಲಾವಣ್ಯ, ಎಸ್, ವಾಟ್ ಯು ವಾಂಟ್? ಓಕೆ, ಲುಕ್ ಹಿಯರ್, ದಿಸ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ಏನೇನಿದೆ ಇಲ್ಲಿ? ಕಂಡಕ್ಟರ್ ಲೆಂತ್ ಎಲ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ, ಆ್ಯಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಅಪ್ಲೈಡ್ ಬೈ ಕನೆಕ್ಟಿಂಗ್ ಎ ಬ್ಯಾಟರಿ. ಆರ್ ಇನ್ನು ಯಾವುದೋ ರೀತಿಯಲ್ಲಿ ನಾವು ಪೊಟೆನ್ಷಿಯಲ್ ಡಿಫರೆನ್ಸನ್ನು ಅಪ್ಲೈ ಮಾಡ್ತೀವಿ. ಸೊ ಎಲೆಕ್ಟ್ರಿಕ್ ಫೀಲ್ಡು ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಓಕೆ, ಸೊ ನಾವು ಅಕಾರ್ಡಿಂಗ್ ಟು ಓಮ್ಸ್ ಲಾ ಏನು ಹೇಳುತ್ತೆ? ಓಮ್ಸ್ ಲಾ ವಿ ಈಸ್ ಈಕ್ವಲ್ ಟು ಆರ್ ಇಂಟು ಐ ಅಲ್ವಾ? ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಈಕ್ವಲ್ ಟು ಆರ್ ಇಂಟು ಐ. ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಓಮ್ಸ್ ಲಾ ಪ್ರಕಾರ. ಆ ಪ್ರಪೋರ್ಷನಾಲಿಟಿ ಸಿಂಬಲನ್ನು ನಾವು ಈಕ್ವಲ್ ಅಂತ ಹಾಕಿದರೆ ಯು ವಿಲ್ ಗೆಟ್ ಆರ್. ಓಕೆ, ವಿ ಈಸ್ ಈಕ್ವಲ್ ಟು ಆರ್ ಇಂಟು ಐ. ದಿಸ್ ಈಸ್ ಓಮ್ಸ್ ಲಾ, ಫಾರ್ಮುಲಾ ಫಾರ್ ಓಮ್ಸ್ ಲಾ. ಸೊ ಆ್ಯಕ್ಚುಲಿ ನಾವು ಓಮ್ಸ್ ಲಾ ಇನ್ನು ಸ್ವಲ್ಪ ಡಿಸ್ಕಸ್ ಮಾಡಬೇಕಾಗಿತ್ತು. ಲೆಟ್ ಅಸ್ ಡಿಸ್ಕಸ್ ಓಮ್ಸ್ ಲಾ. ಲೆಟ್ ಮಿ ಗೋ ಬ್ಯಾಕ್. ಸೊ ಲುಕ್ ಹಿಯರ್, ದಿಸ್ ಇಸ್ ದ ಸ್ಟೇಟ್ಮೆಂಟ್ ಫಾರ್ ಓಮ್ಸ್ ಲಾ, ಯು ನೋ. ಸೊ ಹಿಯರ್ ಲುಕ್ ಹಿಯರ್, ಈ ಸ್ಟೇಟ್ಮೆಂಟ್ ಪ್ರಕಾರ ಏನು ಹೇಳುತ್ತೆ? ದಿಸ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಲುಕ್ ಹಿಯರ್, ಇದು ಕರೆಂಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್ ಡಿಫರೆನ್ಸ್. ದಿಸ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ. ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ ಆ್ಯಕ್ಚುಲಿ, ಬಟ್ ಇಲ್ಲಿ ನಾವು ರಿವರ್ಸ್ ತಗೊಂಡಿದ್ವಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಯಾಕೆ ಈ ಥರ ತಗೊಂಡಿದ್ದೀವಿ ಅಂದರೆ ಇಲ್ಲೊಂದು ಕಾನ್ಸ್ಟೆಂಟನ್ನು ತಗೊಂತೀವಿ ಅದಕ್ಕೋಸ್ಕರ, ಬಿಕಾಸ್ ದಟ್ ಡಿಪೆಂಡ್ಸ್ ಆನ್ ದ ಕಾನ್ಸ್ಟೆಂಟ್. ಸೊ ನಾವು ಲುಕ್ ಹಿಯರ್, ವಿ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಆ್ಯಂಡ್ ಇದನ್ನು ಪ್ರಪೋರ್ಷನಾಲಿಟಿ ಸಿಂಬಲ್ನ ಈಕ್ವಲ್ ಮಾಡಿದ್ರೆ ಒಂದು ಕಾನ್ಸ್ಟೆಂಟನ್ನು ನಾವು ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಲುಕ್ ಹಿಯರ್, ದಿಸ್ ಇಸ್ ದ ಕಾನ್ಸ್ಟೆಂಟ್, ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್. ಈ ಕಾನ್ಸ್ಟೆಂಟನ್ನು ನಾವೇನಂತ ಕರಿತೀವಿ? ರೆಸಿಸ್ಟೆನ್ಸ್. ದಿಸ್ ಈಸ್ ಕಾಲ್ಡ್ ರೆಸಿಸ್ಟೆನ್ಸ್. ಯಾಕೆ ಇದನ್ನು ರೆಸಿಸ್ಟೆನ್ಸ್ ಅಂತ ಕರಿತೀವಿ ಅಂದರೆ ಇದ್ರ ವ್ಯಾಲ್ಯೂ ಏನು ಕೊಡುತ್ತೆ ಅಂದರೆ ಈ ಕಂಡಕ್ಟ್ರನ್ನ ರೆಸಿಸ್ಟೆನ್ಸ್ ಕೊಡುತ್ತೆ. ರೆಸಿಸ್ಟೆನ್ಸ್ ಅಂದರೆ ಈ ಕಂಡಕ್ಟ್ರು ಕರೆಂಟ್ಗೆ ಎಷ್ಟು ಅಪೋಸಿಷನನ್ನು ಆಫರ್ ಮಾಡುತ್ತೆ ಅದನ್ನು ಕೊಡುತ್ತೆ. ಸೊ ವಿ ಈಸ್ ಈಕ್ವಲ್ ಟು ಐ ಆರ್. ದಿಸ್ ಈಸ್ ಓಮ್ಸ್ ಲಾ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಜ್ಞಾಪಕ ಇಟ್ಕೋಬೇಕು, ಇದೊಂದು ಫಾರ್ಮುಲಾ. ಸೊ ಈ ಫಾರ್ಮುಲಾ ಮೇಲೆ ಉಳಿದಿರುವಂಥ ಡೆರಿವೇಷನ್ಸ್ ಬರುತ್ತೆ ನೆಕ್ಸ್ಟ್ ನಮಗೆ. ಸೊ ನಾವು ಅಫ್ಕೋರ್ಸ್ ವೇರ್ ಆರ್ ಈಸ್ ರೆಸಿಸ್ಟೆನ್ಸ್. ಓಕೆ, now let us discuss relation between current density, conductivity and electric field. Again, the conductor of length L, area of cross section A, potential difference V is applied. As soon as potential difference is applied, electric field established ಆಗುತ್ತೆ ಒಳಗಡೆ, that is represented by E. Okay, what is the direction of the electric field? It is from positive to negative. Positive end ಆದರೆ ಇದು ನೆಗೆಟಿವ್ ಎಂಡ್ ಆದರೆ ಈ ಡೈರೆಕ್ಷನಲ್ಲಿ ಇರುತ್ತೆ. ಇದು ಪಾಸಿಟಿವ್ ಆಗಿ ಇದು ನೆಗೆಟಿವ್ ಆದರೆ ಇನ್ ದ ಆಪೋಸಿಟ್ ಡೈರೆಕ್ಷನಲ್ಲಿ ಇರುತ್ತೆ. ಓಕೆ, ಸೊ ನಾವು ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಆಗೋದ್ರಿಂದ ಕರೆಂಟ್ ಫ್ಲೋ ಆಗುತ್ತೆ. ಇಲ್ಲಿ ದೇರ್ ಇಸ್ ಅ ಕರೆಂಟ್ ಐ. ಓಕೆ, ಸೈಡಲ್ಲಿ ನೀವು ಬರೀಬೇಕಾಗುತ್ತೆ ಎಲ್ ಲೆಂತ್ ಆಫ್ ದ ಕಂಡಕ್ಟರ್, ಎ ಏರಿಯಾ ಆಫ್ ದ ಕಂಡಕ್ಟರ್, ಐ ಕರೆಂಟ್. ನಾನು ಯಾಕೆ ಬರ್ದಿಲ್ಲ ಅಂದರೆ ಐ ಆಮ್ ಪ್ರೊನೌನ್ಸಿಂಗ್,
ಅಫ್ಕೋರ್ಸ್ ನೆಕ್ಸ್ಟ್ ಹೇಳ್ತೀನಿ, ನೆಕ್ಸ್ಟ್ ಬರೀತೀನಿ. ನಾವು ಅಕಾರ್ಡಿಂಗ್ ಟು ಓಮ್ಸ್ ಲಾ ಏನದು ವಿ ಈಸ್ ಈಕ್ವಲ್ ಟು ಆರ್ ಇಂಟು ಐ, ವಿ ಈಸ್ ಈಕ್ವಲ್ ಟು ಆರ್ ಇಂಟು ಐ, ವೇರ್ ವಿ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್, ಆರ್ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್, ಐ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್. ಓಕೆ, ಸೊ ಈ ಕಂಡಕ್ಟ್ರಲ್ಲಿ ಹೈಯೆಸ್ಟ್ ಕರೆಂಟು ಫ್ಲೋ ಆಗ್ತಾ ಇರುತ್ತೆ. ಸೊ ನಾವು ವಿ ಅಫ್ಕೋರ್ಸ್ ಪೊಟೆನ್ಷಿಯಲ್ ಡಿಫರೆನ್ಸ್, ಐ ಕರೆಂಟ್, ಆರ್ ರೆಸಿಸ್ಟೆನ್ಸ್. ವಿ ನೋ, ವಾಟ್ ಡು ವಿ ನೋ? ಡೆಫಿನೇಷನ್ ಫಾರ್ this thing, resistivity. Resistance directly proportional to L, inversely proportional to area. ಇದು ಫಾರ್ಮುಲಾ ಆಲ್ರೆಡಿ ಬಂದಿದೆ. ರೋ ಈಸ್ ದ ರೆಸಿಸ್ಟಿವಿಟಿ. ರೆಸಿಸ್ಟೆನ್ಸ್ಗೂ ರೆಸಿಸ್ಟಿವಿಟಿಗೂ ರಿಲೇಷನ್ ಇದು. ಓಕೆ, ರೋ ರೆಸಿಸ್ಟಿವಿಟಿ ಆ್ಯಂಡ್ ಎ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ದಿಸ್ ಒನ್, ಆ್ಯಂಡ್ ಆಫ್ ಕೋರ್ಸ್ ಎಲ್ ಲೆಂತ್. ಓಕೆ, ಸೊ ನಾವು ಅನದರ್ ಫಾರ್ಮುಲಾ ವಿ ನೋ, ವಿ ಈಸ್ ಈಕ್ವಲ್ ಟು ಇ ಇಂಟು ಎಲ್. ಇದೆಲ್ಲಿಂದ ಬಂದಿದೆ ಅಂದರೆ ಇ ಈಸ್ ಈಕ್ವಲ್ ಟು ವಿ ಬೈ ಎಲ್ ಫಾರ್ಮುಲಾ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ಗೂ ಪೊಟೆನ್ಷಿಯಲ್ ಡಿಫರೆನ್ಸ್ಗೂ ರಿಲೇಷನಿಂದ ಬಂದಿದೆ. ಇ ಈಸ್ ಈಕ್ವಲ್ ಟು ವಿ ಬೈ ಎಲ್ ಇತ್ತಲ್ಲ, ಎಲ್ ಕ್ರಾಸ್ ಮಲ್ಟಿಪ್ಲೈ ಆಗಿದೆ, ವಿ ಈಸ್ ಈಕ್ವಲ್ ಟು ಇ ಎಲ್. ಇಲ್ಲಿರೋ ಎಲೆಕ್ಟ್ರಿಕ್ ಫೀಲ್ಡನ್ನು ಈ ಲೆಂತಿಂದ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬರುತ್ತೆ. ಓಕೆ, ಸೊ ಯಾಕೆ ಇದನ್ನು ತಗೊಂಡ್ವಿ? ಲುಕಿಯರ್, ಈ ಫಾರ್ಮುಲಾದಲ್ಲಿ ಏನಿದೆ, ವಿ ಇದೆ, ಆರ್ ಇದೆ ಅಲ್ವಾ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ. So now E electric field, and one more thing we know, I is equal to JA. ಇದು ಯಾವುದು ಫಾರ್ಮುಲಾ, ಎಲ್ಲಿಂದ ಬಂದಿದೆ? we know current density J is equal to I by A. current density J is equal to I by A. ಓಕೆ, ಸೊ ಏನೇನು ಮಾಡಿದ್ವಿ ನಾವು, ವಾಟ್ ವಿ ಆರ್ ಡೂಯಿಂಗ್ ಇಯರ್? ಸೊ ಇಲ್ಲೇನು ಕರೆಂಟ್ ಡೆನ್ಸಿಟಿ ಕೇಳಿದರೆ, ಕಂಡಕ್ಟಿವಿಟಿ ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ಇಲ್ಲಿ ನೋಡಿರಿ ಈ ಫಾರ್ಮುಲಾ ತಗೊಂಡಿದ್ವಿ. ಈ ಫಾರ್ಮುಲಾದಲ್ಲಿ ವಿ ಇದೆಯಲ್ವಾ, ಫಾರ್ ವಿ we have got formula, R ಗೆ we have got formula here, and for I this thing. ಓಕೆ, ಇವೆಲ್ಲ ಡೆಫಿನೇಷನ್ಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಫಾರ್ಮುಲಾಸ್ ಕೂಡ ಆಲ್ರೆಡಿ ಬಂದಿದೆ ನಮಗೆ. ಸೊ ಇವಾಗ ವಾಟ್ ವಿ ಹ್ಯಾವ್ ಟು ಡೂ? ಲುಕ್ ಹಿಯರ್, ಅಫ್ಕೋರ್ಸ್ ಜೆ ಇಸ್ ದ ಕರೆಂಟ್ ಡೆನ್ಸಿಟಿ. ಸೊ ವಿ ಈಸ್ ಈಕ್ವಲ್ ಟು ಆರ್ ಐ. ಇದನ್ನು ತಗೊಳ್ಳೋಣ, ಫಸ್ಟ್ ತಗೊಂಡು ನಾವು ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಫಾರ್ ಆಲ್ ವಿ, ಆರ್ ಆ್ಯಂಡ್ ಐ. ಲುಕ್ ಹಿಯರ್, ಇನ್ಸ್ಟೆಡ್ ಆಫ್ ವಿ, ಲುಕ್ ಹಿಯರ್, ವಿ ವಾಟ್ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್? ಇ ಎಲ್. ನೆಕ್ಸ್ಟ್ ಇನ್ಸ್ಟೆಡ್ ಆಫ್ ಆರ್, ಆರ್ಗೆ ಏನು ಮಾಡಬೇಕು? ರೋ ಎಲ್ ಬೈ ಎ. ಲುಕ್ ಹಿಯರ್, ರೋ ಇಂಟು ಎಲ್ ಬೈ ಎ. ದೆನ್ ವಾಟ್ ಈಸ್ ದೇರ್? ಐ. ಐ ಈಸ್ ಈಕ್ವಲ್ ಟು ಜೆ ಎ. ಐ ಈಸ್ ಈಕ್ವಲ್ ಟು ಜೆ ಇಂಟು ಎ. ನಾವು ಲುಕ್ ಹಿಯರ್, ಎ ಆ್ಯಂಡ್ ಎ ಗೆಟ್ ಕ್ಯಾನ್ಸಲ್ಡ್, ಎಲ್ ಆ್ಯಂಡ್ ಎಲ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಏನು ಕ್ಯಾನ್ಸಲ್ ಆಗುತ್ತೆ, ಏನು ಉಳ್ಕೊಳ್ಳುತ್ತೆ? ಇ ಈಸ್ ಈಕ್ವಲ್ ಟು ರೋ ಇಂಟು ಜೆ. ಲುಕ್ ಹಿಯರ್, ಇ ಈಸ್ ಈಕ್ವಲ್ ಟು ರೋ ಇಂಟು ಜೆ. ವಾಟ್ ಈಸ್ ಇ? ಎಲೆಕ್ಟ್ರಿಕ್ ಫೀಲ್ಡ್. ವಾಟ್ ಈಸ್ ರೋ? ಇಟ್ ಈಸ್ ರೆಸಿಸ್ಟಿವಿಟಿ. ಬಟ್ ಇಲ್ಲಿ ಕೇಳಿರೋದೇನು? ಕಂಡಕ್ಟಿವಿಟಿ ಇಲ್ಲಿ ಬೇಕಾಗಿರೋದು, ಬಟ್ ನಮ್ಗೆ ರೆಸಿಸ್ಟಿವಿಟಿ ಬಂದಿದೆ. ಜೆ ಅಂದರೆ ಏನು? ಕರೆಂಟ್ ಡೆನ್ಸಿಟಿ. ಓಕೆ, ಸೊ ನಾವು ದಿಸ್ ಈಸ್ ಓಕೆ ಆ್ಯಂಡ್ ದಿಸ್ ಈಸ್ ಓಕೆ. ಇಲ್ಲಿ ನೋಡಿರಿ, ಇಲ್ಲೇನು ಕರೆಂಟ್ ಡೆನ್ಸಿಟಿ ಇಲ್ಲಿದೆ ಅಲ್ವಾ, ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿದೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಕಂಡಕ್ಟಿವಿಟಿ ಬೇಕು, ಬಟ್ ಇಲ್ಲಿ ರೆಸಿಸ್ಟಿವಿಟಿ ಇದೆ. ಅಕಾರ್ಡಿಂಗ್ ಟು ದ ಡೆಫಿನೇಷನ್ ವಿ ನೋ rho is equal to 1 by sigma. What is this? Here sigma is conductivity. Reciprocal of the conductivity is this resistivity, you know. So rho is equal to 1 by sigma. So let it be substituted here. ಇದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ ಏನು ಬರುತ್ತೆ? ಸೊ ನಾವು look here, sigma of course conductivity. So here E is equal to, instead of rho, 1 by sigma, isn't it? 1 by sigma into J. J is the current density. So this is the relation between all these things, current density, conductivity and electric field. ಇದನ್ನು ಬೇಕಾದ್ರೆ ನೀವು ರೀಅರೇಂಜ್ ಮಾಡ್ಕೊಬೋದು. ಓಕೆ, J is equal to rho E. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಈ ಥರ ಮಾಡ್ಕೊಬೋದು, ಲೈಕ್ ದಿಸ್. J is equal to rho into E. ಓಕೆ, now look here. So this J, it is current density, rho this is conductivity, and E this is electric field. All the relations we have got it. So like this, ಇದು ಒಂದು 5 ಮಾರ್ಕ್ಗೆ ಕೇಳುವಂಥ ಒಂದು ಡೆರಿವೇಷನ್. ಓಕೆ, ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದರಲ್ಲಿ ನೋಡಿರಿ ಎಷ್ಟು ಫಾರ್ಮುಲಾಸ್ ಯೂಸ್ ಆಗಿದೆ ನೋಡಿರಿ. ಜಸ್ಟ್ ನಥಿಂಗ್ ಬಟ್ ಮಿಕ್ಸಿಂಗ್ ಆಫ್ ದ ಫಾರ್ಮುಲಾ ಅಲ್ವಾ. ಡೆರಿವೇಷನ್ ಅಂದರೆ ಏನು? ಫಾರ್ಮುಲಾಸ್ನೆಲ್ಲ ಮಿಕ್ಸ್ ಮಾಡೋದು. ಫಾರ್ಮುಲಾ ನಂಬರ್ 1, ಫಾರ್ಮುಲಾ ನಂಬರ್ 2, 3, 4, ಇದು ಒಂದು 5.
5 ಫಾರ್ಮುಲಾ ನಿಮಗೆ ಗೊತ್ತಿರಬೇಕು ಈ ಡೆರಿವೇಷನ್ ಬರಬೇಕು ಅಂದರೆ ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇ ಬರಬೇಕು ಅಂದರೆ. ಸೊ ಲೈಕ್ ದಿಸ್ ಇದರಿಂದ ನೀವೇನು ಅರ್ಥ ಮಾಡ್ಕೊಬೇಕು ಅಂದರೆ ಫಿಸಿಕ್ಸಲ್ಲಿ ನೀವು ಫಾರ್ಮುಲಾಗಳನ್ನೆಲ್ಲ ಚೆನ್ನಾಗಿ ಮಗ್ಗಪ್ ಮಾಡಿದ್ರೆ ಡೆರಿವೇಷನ್ಸ್ ವಿಲ್ ಬಿಕಮ್ ವೆರಿ ಈಸಿ. ಓಕೆ, ಮಗಪ್ ಮಾಡಿಬಿಡ್ಬೇಕು, ಫಾರ್ಮುಲಾಸ್ನೆಲ್ಲ ಮಗಪ್ ಮಾಡಬೇಕು, ಟೇಬಲ್ ಥರ ಮಗಪ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ದಿಸ್ ಈಸ್ ಒನ್ ಡೆರಿವೇಷನ್. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಥಿಂಗ್. ಸೊ ನಾವು ಓಕೆ, ಲೆಟ್ ಅಸ್ ಕನ್ಸಿಡರ್ ದಿಸ್ ಕಂಡಕ್ಟರ್ ವಿತ್ ಅಯಾನ್ಸ್. ಇಲ್ಲೇನಾಗಿದೆ ಅಯಾನ್ಸ್, ದೀಸ್ ಆರ್ ದ ಪಾಸಿಟಿವ್ ಅಯಾನ್ಸ್ ಆ್ಯಂಡ್ ಆಲ್ಸೋ ಫ್ರೀ ಎಲೆಕ್ಟ್ರಾನ್ಸೂ ಇರುತ್ತಲ್ಲಿ. ನಾವು ವಿ ಹ್ಯಾವ್ ಟೇಕನ್ conductor containing ions. Okay, and look here, ions are vibrating due to thermal energy. This we know, ivella because of room temperature they are vibrating, and there are large number of free electrons in random motion. ivella yav tara idave, random agi move aagta idave alva. So now look here like this, ee tara ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಸ್ಟಾರ್ಟ್ ಆದರೆ ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಸ್ಟಾರ್ಟ್ ಆಗಿದೆ ನೋಡಿ. ಇದು ಈ ಕಡೆ ಬರ್ತಾ ಇದೆ, ಈ ಕಡೆ ರೈಟ್ ಸೈಡ್ ಬರ್ತಾ ಇದೆ ಅಲ್ವಾ. ಹೌ ದೇ ಆರ್ ಕಮಿಂಗ್? ಬಿಕಾಸ್ ಆಫ್ ದಿಸ್ ವೈಬ್ರೇಷನ್ ಆಫ್ ಆಟಮ್ಸ್ ಅವು ಕೊಲೈಡ್ ಆಗಿ ಈ ಕಡೆದು ಇಲ್ಲಿಗೆ ಬಂತು, ಈ ಕಡೆದು ಇಲ್ಲಿಗೆ ಹೋಯ್ತು ಅಲ್ವಾ, ಲೈಕ್ ದಿಸ್. ಸೊ ಅಂದರೆ ಇನ್ ಗಿವನ್ ಟೈಮ್ ಇದು ಈ ಕಡೆ ಎಷ್ಟು ಬಂದಿರುತ್ತೋ ಇದು ಈ ಕಡೆ ಅಷ್ಟು ಹೋಗಿರುತ್ತೆ. ಒಂದು ರೈಟ್ ಸೈಡ್ ಎಷ್ಟೋಗಿರುತ್ತೋ ಲೆಫ್ಟ್ ಸೈಡ್ ಒಂದು ಅಷ್ಟೋಗಿರುತ್ತೆ, ಒಂದು ಟಾಪ್ಗೆ ಎಷ್ಟೋಗಿರುತ್ತೋ ಒಂದು ಬಾಟಮ್ಗೆ ಅಷ್ಟೋಗಿರುತ್ತೆ. ಅಂದರೆ ಈ ಎಲೆಕ್ಟ್ರಾನ್ಗಳು ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ದಟ್ ಅವುಗಳದ್ದು ಆವರೇಜ್ ವೆಲಾಸಿಟಿ ಏನಾಗಿರುತ್ತೆ, 0. ಆವರೇಜ್ ವೆಲಾಸಿಟಿ ಬಿಕಮ್ಸ್ 0. ಓಕೆ, ಸೊ ದಿಸ್ ವಿ ಹ್ಯಾವ್ ಟು ನೋ. ಲುಕ್ ಹಿಯರ್ ಒನ್ಸ್ ಅಗೈನ್, ಇದು ಈ ಕಡೆಯಿಂದ ಸ್ಟಾರ್ಟ್ ಆಗಿದೆ, ಇದು ಈ ಕಡೆಯಿಂದ ಸ್ಟಾರ್ಟ್, ಮೇಲೆ ಹೋದರೆ ಇದು ಕೆಳಗೆ ಬರ್ತಾ ಇದೆ, ಅದು ಕೆಳಗೆ ಬಂದರೆ ಇದು ಮೇಲೆ ಹೋಗ್ತಾ ಇದೆ, ಇದು ಲೆಫ್ಟ್ ಹೋದರೆ ಇದು ರೈಟ್ ಬರ್ತಾ ಇದೆ. ಸೊ ದಟ್ ಇದ್ರ ಮೋಷನನ್ನು ಇದ್ರ ಮೋಷನ್ ಕ್ಯಾನ್ಸಲ್ ಮಾಡ್ತಾ ಇದೆ. ವೆಲಾಸಿಟೀಸ್ ಗೆಟ್ ಕ್ಯಾನ್ಸಲ್ಡ್, ಸೊ ದಟ್ ಎಲೆಕ್ಟ್ರಾನ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಅಟ್ ರೆಸ್ಟ್. ಓಕೆ, ಆ್ಯಂಡ್ ನೆಕ್ಸ್ಟ್ look here, let us go to the next thing. So here let us consider this conductor. ಈ ಕಂಡಕ್ಟ್ರಲ್ಲಿ ಒಂದು ಫ್ರೀ ಎಲೆಕ್ಟ್ರಾನನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಈ ಫ್ರೀ ಎಲೆಕ್ಟ್ರಾನ್ಗೆ ಲುಕ್ ಹಿಯರ್, ಇಟ್ ಮೂವ್ಸ್ ಲೈಕ್ ದಿಸ್, ಜಿಗ್ ಜಾಗ್ ಆಗಿ ಮೂವ್ ಆಗ್ತಾ ಇರುತ್ತೆ. ವೈ ಇಟ್ ಈಸ್ ಮೂವಿಂಗ್ ಲೈಕ್ ದಿಸ್? ವೈ ಇಟ್ ಈಸ್ ಮೂವಿಂಗ್ ಇನ್ ಜಿಗ್ ಜಾಗ್ ಪಾತ್? ದಟ್ ಈಸ್ ಬಿಕಾಸ್ ಆಫ್ collision between what the free electrons, I mean current carrying electrons, so and atoms. Okay, look here, ಈ ಥರ ಮೂವ್ ಆಗ್ತಾ ಇರುತ್ತೆ. ನಾವು ವೆನ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಪ್ಲೈಡ್, ಎಲೆಕ್ಟ್ರಿಕ್ ಫೀಲ್ಡು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಥರ ಮೂವ್ ಆಗ್ತಿತ್ತಲ್ವ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? ವೈ ದಿಸ್ ಎಲೆಕ್ಟ್ರಾನ್ ಈಸ್ ಮೂವಿಂಗ್ ಇನ್ ಜಿಗ್ಜಾಗ್ ಪಾತ್? ದಟ್ ಈಸ್ ಬಿಕಾಸ್ ಆಫ್ ಥರ್ಮಲ್ ಎಜಿಟೇಷನ್. ಹೀಟ್ ಎನರ್ಜಿ ಇರೋದ್ರಿಂದ ಅದು ಈ ಥರ ಮೂವ್ ಆಗ್ತಾ ಇರುತ್ತೆ. ಇವಾಗ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ವಿ, ಆ ಥರ್ಮಲ್ ಎಜಿಟೇಷನ್ಗೆ ಅದರ ಜೊತೆಗೆ ನಾವು ದೇರ್ ಇಸ್ ಎ ಎಲೆಕ್ಟ್ರಿಕ್ ಫೀಲ್ಡ್, ನೋ. ಸೊ ನಾವು ಇಟ್ ಎಕ್ಸ್ಪೀರಿಯನ್ಸಸ್ ಅಡಿಷನಲ್ ಫೋರ್ಸ್, ಇಸ್ಂಟ್ ಇಟ್? ಇವಾಗ ಯಾವ ಥರ ಮೂವ್ ಆಗುತ್ತೆ ಇಲ್ಲಿಂದ? ಸೊ ಲೆಟ್ ಅಸ್ ಸಿ, ಲುಕ್ ಹಿಯರ್ ಲೈಕ್ ದಿಸ್. ಸೊ ಇಲ್ಲಿ ಈ ಥರ ಬರುತ್ತೆ. ಓಕೆ, ಸೊ ಲೈಕ್ ದಿಸ್. ಓಕೆ, ನೋಡಿರಿ, ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಥರ ಬಂತು, ಇಲ್ಲಿ ಬರಬೇಕಾಗಿರೋದು. ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರೆ ಸ್ವಲ್ಪ ಇಲ್ಲಿಂದ ಇಲ್ಲಿಗೆ ಬಂದಿದೆ. ಇಟ್ ಈಸ್ ಮೂವ್ಡ್ ಲಿಟಲ್ ಬಿಟ್ ಲೈಕ್ ದಿಸ್. ಸೊ ಇಲ್ಲಿರಬೇಕಾಗಿರೋದು ಇಲ್ಲಿಗೆ ಬಂದಿದೆ, ಇಲ್ಲಿರಬೇಕಾಗಿರೋದು ಇಲ್ಲಿಗೆ ಬಂದಿದೆ. ದೇರ್ ಇಸ್ ಎ ಜಿಗ್ ಜಾಗ್ ಪಾತ್ ಆ್ಯಂಡ್ ಆಲ್ಸೋ ಮೋಷನ್ ಆಫ್ ದ ಎಲೆಕ್ಟ್ರಾನ್ ಇನ್ ದ ಫೀಲ್ಡ್ ಅಪೋಸಿಟ್ ಡೈರೆಕ್ಷನಲ್ಲಿ. ಎಲೆಕ್ಟ್ರಿಕ್ ಫೀಲ್ಡ್ಗೆ ಅಪೋಸಿಟ್ ಡೈರೆಕ್ಷನಲ್ಲಿ ಮೋಷನೂ ಇದೆ. ಲುಕ್ ಹಿಯರ್, ಇಟ್ ಈಸ್ ಮೂವ್ಡ್. ಈ ಮೋಷನ್ ಇಲ್ಲಿಂದ ಇಲ್ಲಿಗೆ, ಸಪೋಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ ಅಂದಿದ್ರೆ ಇಲ್ಲಿಂದ ಇಲ್ಲಿಗೆ ಬರ್ತಾಯಿತ್ತು. ಎಲೆಕ್ಟ್ರಿಕ್ ಫೀಲ್ಡ್ ಇರೋದ್ರಿಂದ ಏನಾಗಿದೆ? ಇಟ್ ಈಸ್ ಮೂವ್ಡ್. ಸೊ ಈ ಥರ ಆಗೋದಕ್ಕೆ ಡ್ರಿಫ್ಟಿಂಗ್ ಅಂತ ಕರಿತೀವಿ. ಡ್ರಿಫ್ಟಿಂಗ್, ಆ ಫೀಲ್ಡ್ ಏನು ಮಾಡ್ತಾ ಇದೆ? ಎಲೆಕ್ಟ್ರಾನ್ಸನ್ನು ಎಳಿತಾ ಇದೆ, ಡ್ರಿಫ್ಟ್ ಮಾಡ್ತಾ ಇದೆ. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ಈಸ್ ಮೂವಿಂಗ್ ಲೈಕ್ ದಿಸ್. ಆ್ಯಂಡ್ ನೌ ಲೆಟ್ ಅಸ್ ಕನ್ಸಿಡರ್ ದೀಸ್ ಎಲೆಕ್ಟ್ರಾನ್ಸ್. ಸೊ ಏನು, ಈ ಎಲೆಕ್ಟ್ರಾನ್ಗಳು ಒಂದು ಕಂಡಕ್ಟ್ರಲ್ಲಿ ಏನಾಗ್ತಾ ಇರುತ್ತೆ? ಜಿಗ್ ಜಾಗಾಗಿ ಮೂವ್ ಆಗ್ತಾ ಇರುತ್ತೆ, ರ್ಯಾಂಡಮ್ ಆಗಿ ಮೂವ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ?
ಲುಕ್ ಹಿಯರ್, ರ್ಯಾಂಡಮ್ ಮೋಷನ್ನು ಇರುತ್ತೆ, ಅದ್ರ ಜೊತೆಗೆ ಎಂಟೈರ್ ಗ್ರೂಪೇನೆ ಮೂವ್ ಆಗುತ್ತೆ. ಲುಕ್ ಹಿಯರ್, ಸೊ ಇಲ್ಲಿ ಇರ್ತಾ ಇತ್ತಲ್ವ ಆ ಗ್ರೂಪು ರ್ಯಾಂಡಮ್ ಮೋಷನು ಸ್ವಲ್ಪ ಇಲ್ಲಿಗೆ ಬಂದಿದೆ, ಹಾಗೆ ಬರ್ತಾ 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 ಈ ಥರ ಮೂವ್ ಆಗುತ್ತೆ. ಈ ಥರ ಮೋಷನ್ಗೆ ನಾವು ಡ್ರಿಫ್ಟ್ ಮೋಷನ್, ಡ್ರಿಫ್ಟಿಂಗ್ ಅಂತ ಕರಿತೀವಿ. ಈ ಥರ ಬರೋದಕ್ಕೆ ಡ್ರಿಫ್ಟಿಂಗ್. ಓಕೆ, ಸೊ ನಾವು ಲೆಟ್ ಅಸ್ ನೋ ವಾಟ್ ಈಸ್ ಡ್ರಿಫ್ಟ್ ವೆಲಾಸಿಟಿ ವಿ ಡಿ. ಓಕೆ, ಲುಕ್ ಹಿಯರ್, ಈಗ ಪ್ರತಿಯೊಂದು ಎಲೆಕ್ಟ್ರಾನುಗೂ ಅಟ್ ಎ ಗಿವನ್ ಟೈಮ್, ಯಾವುದೋ ಒಂದು ಇನ್ಸ್ಟೆಂಟಲ್ಲಿ ದೀಸ್ ಎಲೆಕ್ಟ್ರಾನ್ಸ್ ಆರ್ ಹ್ಯಾವಿಂಗ್ ವೆಲಾಸಿಟಿ. ಸೊ ಇವ್ ಆಲ್ ದೀಸ್ ಎಲೆಕ್ಟ್ರಾನ್ಸ್ ಆರ್ ನಾಟ್ ಹ್ಯಾವಿಂಗ್ ಸೇಮ್ ವೆಲಾಸಿಟಿ. ಒಂದೊಂದಕ್ಕೂ ಸ್ವಲ್ಪ ಚೇಂಜ್ ಇರುತ್ತೆ, ತುಂಬ ಜಾಸ್ತಿ ಇರಲ್ಲ, ಸ್ಮಾಲ್ ಚೇಂಜ್. ಓಕೆ, ಸೊ ಒಂದು ಕೊಟ್ಟಿರ್ತಕ್ಕಂಥ ಇನ್ಸ್ಟೆಂಟಲ್ಲಿ ಯಾವುದ್ಯಾವುದು ಎಷ್ಟೆಷ್ಟು ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ, ಎಷ್ಟೆಷ್ಟು ವೆಲಾಸಿಟಿಯಿಂದ ಹೋಗ್ತಾ ಇರುತ್ತೆ. ಸೊ ಒಂದೊಂದಕ್ಕೂ ಇರುವಂಥ ವೆಲಾಸಿಟಿನ ನಾವು V1, V2, V3 ಅಂತ ಇಟ್ಕೊಂಡ್ರೆ ಇವನ್ನೆಲ್ಲ ಆ್ಯಡ್ ಮಾಡಿ n ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳ ವೆಲಾಸಿಟಿನ ಆ್ಯಡ್ ಮಾಡಿ n ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಇಟ್ ಗಿವ್ಸ್ ಆವರೇಜ್ ವೆಲಾಸಿಟಿ. ದಿಸ್ ಈಸ್ ಆವರೇಜ್, ಸೊ ಈ ಥರ ಈ V1 ಅನ್ನೋದು ಡ್ರಿಫ್ಟ್ ವೆಲಾಸಿಟಿ ಆಫ್ ಒನ್ ಎಲೆಕ್ಟ್ರಾನ್, V2 ಅನ್ನೋದು ಇನ್ನೊಂದು ಎಲೆಕ್ಟ್ರಾನ್ದು ಡ್ರಿಫ್ಟ್ ವೆಲಾಸಿಟಿ. ಯಾವಾಗ ಡ್ರಿಫ್ಟ್ ಆಗುತ್ತಿದ್ದು, ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಆದಾಗ ಡ್ರಿಫ್ಟ್ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನು ತಳ್ಳುತ್ತೆ. ಓಕೆ, ಸೊ ಆ ಥರ ಡ್ರಿಫ್ಟ್ ಆಗುತ್ತೆ, ಮೂವ್ ಆಗುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಸೊ ಆ ಥರ ಮೂವ್ ಆಗುವಾಗ ಈ ಎಲೆಕ್ಟ್ರಾನ್ಗಳಿಗೆ ಒಂದೊಂದು ಎಲೆಕ್ಟ್ರಾನ್ಗಳಿಗೂ ಒಂದೊಂದು ವೆಲಾಸಿಟಿ ಇರುತ್ತಲ್ಲ, ಅವನ್ನೆಲ್ಲ ಆ್ಯಡ್ ಮಾಡಿ n ಡಿವೈಡ್ ಮಾಡಿದ್ರೆ ಆವರೇಜ್ ವೆಲಾಸಿಟಿ ಅಂತ ಕರಿತೀವಿ. ಈ ಆವರೇಜ್ ವೆಲಾಸಿಟಿಗೆ ನಾವೇನಂತ ಕರಿತೀವಿ, ಡ್ರಿಫ್ಟ್ ವೆಲಾಸಿಟಿ. ಸೊ ಫ್ರಮ್ ದಿಸ್ ಈಕ್ವೇಷನ್ ವಿ ಕ್ಯಾನ್ ಡಿಫೈನ್ ದಿಸ್ ಆವರೇಜ್ ವೆಲಾಸಿಟಿ, ಐ ಮೀನ್ ದಿಸ್ ಡ್ರಿಫ್ಟ್ ವೆಲಾಸಿಟಿ. So what is the definition? This is also very important concept, drift velocity ಅನ್ನೋದು. So now look here, drift velocity from here. Look here, drift velocity may be defined as the average velocity ಅಲ್ವಾ. ಇಲ್ಲೆಲ್ಲ ನೋಡ್ರಿ ಏನು ಮಾಡಿದ್ದೀವಿ, ಆವರೇಜ್ ತಗೊಂಡಿದ್ದೀವಿ. ಆವರೇಜ್ ವೆಲಾಸಿಟಿ ಗೈನ್ಡ್ ಬೈ ದ ಫ್ರೀ ಎಲೆಕ್ಟ್ರಾನ್ಸ್ಗೆ ಇರುವಂಥ ವೆಲಾಸಿಟಿಗಳ ಆವರೇಜ್ ಆಫ್ ಎ ಕಂಡಕ್ಟರ್, ಫ್ರೀ ಎಲೆಕ್ಟ್ರಾನ್ಸ್ ಆಫ್ conductor in the opposite direction of externally applied electric field. ಓಕೆ, ಎಲೆಕ್ಟ್ರಾನ್ಸ್ ಆಗಿರೋದ್ರಿಂದ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡು ಈ ಥರ ಇದ್ದರೆ, ಓಕೆ ಲೈಕ್ ದಿಸ್, ಇದು ಎಲೆಕ್ಟ್ರಿಕ್ ಫೀಲ್ಡ್ ಆದರೆ ಆ ಎಲೆಕ್ಟ್ರಾನ್ಗಳು ಈ ಡೈರೆಕ್ಷನಲ್ಲಿ ಮೂವ್ ಆಗುತ್ತೆ, ಆಪೋಸಿಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್, ಬಿಕಾಸ್ ಎಲೆಕ್ಟ್ರಾನ್ಸ್ ಆರ್ ಹ್ಯಾವಿಂಗ್ ನೆಗೆಟಿವ್ ಚಾರ್ಜ್, ದಟ್ಸ್ ವೈ ದೆ ಮೂವ್ ಇನ್ ದ ಡೈರೆಕ್ಷನ್ ಆಪೋಸಿಟ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಅದಕ್ಕೋಸ್ಕರ ಈ ಒಂದು ಪಾಯಿಂಟ್ ಹೇಳಿದ್ದಾರೆ, ಎಕ್ಸ್ಟರ್ನಲ್ಲಿ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗುವಾಗ ಅವಕ್ಕಿರೋಂಥ ವೆಲಾಸಿಟಿಗಳ ಆವರೇಜ್. ಓಕೆ, ದಿಸ್ ಆಲ್ಸೋ ಯು ಹ್ಯಾವ್ ಟು ಮಗ್ ಅಪ್. ಡ್ರಿಫ್ಟ್ ವೆಲಾಸಿಟಿ ಮೇ ಬಿ ಡಿಫೈನ್ಡ್ ಆಸ್ ದ ಆವರೇಜ್ ವೆಲಾಸಿಟಿ ಗೈನ್ಡ್ ಬೈ ದ ಫ್ರೀ ಎಲೆಕ್ಟ್ರಾನ್ಸ್ ಆಫ್ ಕಂಡಕ್ಟರ್ ಇನ್ ದ ಅಪೋಸಿಟ್ ಡೈರೆಕ್ಷನ್ ಆಫ್ ಎಕ್ಸ್ಟರ್ನಲ್ಲಿ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್. ಇದು ಹೊರಗಡೆಯಿಂದ ನಾವು ಅಪ್ಲೈ ಮಾಡಿರೋಂಥ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಸೊ look here, this is drift velocity. So next let us know what is relaxation time. relax ಅಂದ್ರೆ ಏನು, ಸೊ ಸಮ್ ಫ್ರೀ ಆಗಿರೋವಂಥದ್ದು ಅಲ್ವಾ. ಫಾರ್ ಎಕ್ಸಾಂಪಲ್ಲು ನಿಮಗೆ ಎಕ್ಸಾಮ್ ಹತ್ರ ಬಂದಾಗ ಏನು ಮಾಡ್ತೀರಾ, ಫಿಸಿಕ್ಸ್ ಓದಬೇಕು, ಕೆಮಿಸ್ಟ್ರಿ ಓದಬೇಕು, ಮ್ಯಾಥ್ಸ್ ಓದಬೇಕು, ಮಧ್ಯದಲ್ಲಿ ಏನು ಮಾಡ್ಕೊತೀರಾ, ಸಮ್ ರಿಲ್ಯಾಕ್ಸ್. ಒಂದು ಫಿಸಿಕ್ಸ್ಗೂ ಒಂದು ಕೆಮಿಸ್ಟ್ರಿಗೂ ಮಧ್ಯದಲ್ಲಿ ಒಂದು 5 minutes ನೀವು ರಿಲ್ಯಾಕ್ಸ್ ಆಗ್ಬೋದು ಅಲ್ವಾ. ಆ ಥರ ಫ್ರೀ ಆಗಿರೋದು ಅಂತ. ಇಲ್ಲಿ ರಿಲ್ಯಾಕ್ಸೇಷನ್ ಟೈಮ್ ಅಂದರೆ ಏನು ನೋಡೋಣ. ಈಗ ಸಪೋಸ್ ಕನ್ಸಿಡರ್ ಎ ಕಂಡಕ್ಟರ್, ವಾಟ್ ಹ್ಯಾಪನ್ಸ್, ಈಗ ಎಲೆಕ್ಟ್ರಾನ್ ಏನಾಗುತ್ತೆ, ಈ ಥರ ಮೂವ್ ಆಗುವಾಗ ಇಲ್ಲಿ ಪಾತ್ ಚೇಂಜ್ ಆಯ್ತು ನೋಡಿರಿ. ವೈ ದಿಸ್ ಪಾತ್ ಇಸ್ ಚೇಂಜ್ಡ್, ಇಲ್ಲಿ ಕೊಲೈಡ್ ಆಗಿದೆ, ಅದಕ್ಕೋಸ್ಕರ ಈ ಎಲೆಕ್ಟ್ರಾನು ಇಲ್ಲೊಂದು ಆಟಮಿಂದ ಕೊಲೈಡ್ ಆಗಿದೆ, ಇಲ್ಲಿ ಬಂದು ಮತ್ತೆ ಇಲ್ಲಿ ಪಾತ್ ಚೇಂಜ್ ಆಯಿತು, ಇಲ್ಲೊಂದು ಆಟಮಿಂದ ಕೊಲೈಡ್ ಆಗಿದೆ. ಅಂದರೆ ಇಲ್ಲಿ ಕೊಲೈಡ್ ಲೈಕ್ ದಿಸ್ ಕೊಲಿಜನ್ ಟೇಕಿಂಗ್ ಪ್ಲೇಸ್, isn't it? Number of collisions are taking place with the electron. ಓಕೆ, ಇವಾಗ ಇಲ್ಲಿ ಕೊಲೈಡ್ ಆಗುತ್ತೆ, ಇನ್ ಬಿಟ್ವೀನ್ ನೋ ಕೊಲಿಷನ್. ಇಲ್ಲಿ ದಿಸ್ ಇಸ್ ರಿಲ್ಯಾಕ್ಸ್, ಇಲ್ಲಿ ರಿಲ್ಯಾಕ್ಸ್ ಆಗುತ್ತೆ ಎಲೆಕ್ಟ್ರಾನ್. ದಿಸ್ ಈಸ್ ಕೊಲಿಜನ್, ಇನ್ ಬಿಟ್ವೀನ್ ರಿಲ್ಯಾಕ್ಸ್ ಆಗುತ್ತೆ. ಕೊಲಿಜನ್ ಡಿಕ್ಕಿ ಹೊಡ್ಕೊಂಡು ಬರ್ತಾ ಇರುತ್ತೆ. ಎರಡು ಡಿಕ್ಕಿಗಳ ನಡುವೆ ಬಿಟ್ವೀನ್ 2 collisions ದೆರ್ ಈಸ್ ಎ ರಿಲ್ಯಾಕ್ಸ್, isn't it? ಸೊ ಎಷ್ಟೊತ್ತು ರಿಲ್ಯಾಕ್ಸ್ ಆಗುತ್ತೆ, ಅದನ್ನೇ ನಾವು ರಿಲ್ಯಾಕ್ಸೇಷನ್ ಟೈಮ್ ಅಂತ ಕರಿತೀವಿ. ರಿಲ್ಯಾಕ್ಸೇಷನ್ ಟೈಮ್ ಅಂದರೆ 2 collisions ನಡುವೆ ಇರೋವಂಥ ಟೈಮು. ಬಟ್ ಇದು ಎಲ್ಲ ಕೊಲಿಜನ್ಸ್ಗೂ ಎಲ್ಲ ಎಲೆಕ್ಟ್ರಾನ್ಸ್ಗೂ ಸೇಮ್ ಇರಲ್ಲ, ಸ್ಮಾಲ್ ಚೇಂಜಸ್ ಇರುತ್ತೆ.
ಆ್ಯಂಡ್ ಲೆಟ್ ಅಸ್ ಕನ್ಸಿಡರ್ ಅನದರ್ ಎಲೆಕ್ಟ್ರಾನ್ ಇಟ್ ಈಸ್ ಮೂವ್ಡ್ ಲೈಕ್ ದಿಸ್. ಈ ಥರ ಜಿಗ್ಜಾಗ್ ಪಾತಲ್ಲಿ ಮೂವ್ ಆಗಿದೆ. ಸೊ ಇಲ್ಲಿಂದ ಇಲ್ಲಿ ಕೊಲೈಡ್ ಆಗಿದೆ, ಇಲ್ಲಿ ಕೊಲೈಡ್ ಆಗಿದೆ. ನೆಕ್ಸ್ಟು ಈ ಪಾಯಿಂಟ್ ಹತ್ರ ಕೊಲೈಡ್ ಆಗಿದೆ, ನೆಕ್ಸ್ಟು ಈ ಪಾಯಿಂಟ್ ಹತ್ರ. ಇದಕ್ಕೂ ನಡುವೆ ದರ್ ಈಸ್ ಎ ರಿಲ್ಯಾಕ್ಸೇಷನ್. ಸೊ ಎಷ್ಟೊತ್ತು ರಿಲ್ಯಾಕ್ಸ್ ಆಗಿದೆ, ದಟ್ ಈಸ್ ದ ರಿಲ್ಯಾಕ್ಸೇಷನ್ ಟೈಮ್. ಲೆಟ್ ಇಸ್ ಕನ್ಸಿಡರ್ ದ ಪಾತ್ ಆಫ್ ಅನದರ್ ಎಲೆಕ್ಟ್ರಾನ್. ಇನ್ನೊಂದು ಎಲೆಕ್ಟ್ರಾನ್ ಇದು ನೋಡಿ, ಇಲ್ಲಿ ಕೊಲೈಡ್ ಆಗಿದೆ, ಇಲ್ಲಿ ಕೊಲೈಡ್ ಆಗಿದೆ, ಇಲ್ಲಿ ರಿಲ್ಯಾಕ್ಸ್ ಆಗಿದೆ, ಈ ಮಧ್ಯದಲ್ಲಿ ಈ ಥರ ರಿಲ್ಯಾಕ್ಸ್ ಆಗಿದೆ. ಓಕೆ, ಸೊ ಈ ಥರ ನಾವು ಈ ಸಪೋಸ್ 1 2 3 ಎಲೆಕ್ಟ್ರಾನ್ಸ್ ತಗೊಂಡಿದ್ದೀವಿ. ಮೋಷನ್ ಆಫ್ 3 ಎಲೆಕ್ಟ್ರಾನ್ಸು. ಆ 3 ಎಲೆಕ್ಟ್ರಾನ್ಸು ಈ ಥರ ಕೊಲೈಡ್ ಆಗ್ತಾ ಇದ್ದಾವೆ. ಬಟ್ 2 ಕೊಲಿಜನ್ಸ್ ನಡುವೆ ದೇರ್ ಇಸ್ ಎ ರಿಲ್ಯಾಕ್ಸೇಷನ್. ಇದ್ರ ರಿಲ್ಯಾಕ್ಸೇಷನ್ ಟೈಮ್ ಬೇರೆ ಇರುತ್ತೆ, ಇದ್ರದ್ದು ಬೇರೆ ಇರುತ್ತೆ, ಇದ್ರದ್ದು ಬೇರೆ ಇರುತ್ತೆ, ಒಂದೊಂದು ಬೇರೆ ಬೇರೆ ಇರುತ್ತೆ. ಅಂದರೆ there is no large difference between relaxation time of this and this or this. There is a small difference in the relaxation times. ಸೊ ಆವಾಗ ಏನು ಮಾಡ್ತೀವಿ, ಎಲ್ಲ ಉಳಿದ ಆವ್ರೇಜ್ ತಗೊಂತೀವಿ. ಆವ್ರೇಜ್ ಟೈಮ್ ಬಿಟ್ವೀನ್ 2 ಸಕ್ಸೆಸಿವ್ ಕೊಲಿಜನ್ಸ್, ಅದನ್ನು ನಾವು ರಿಲ್ಯಾಕ್ಸೇಷನ್ ಟೈಮ್ ಅಂತ ಕರಿತೀವಿ. ರಿಲ್ಯಾಕ್ಸ್ ಆಗೋದು. ಲುಕ್ ಹಿಯರ್, ಇದ್ರದ್ದು ಇಲ್ಲಿಂದ ಇಲ್ಲಿಗೆ ಒಂದು ಎಲೆಕ್ಟ್ರಾನು ರಿಲ್ಯಾಕ್ಸ್ ಆಗಿದೆ, ಆ ಟೈಮ್ T1. ಇಲ್ಲಿಂದ ಇಲ್ಲಿಗೆ ಇಲ್ಲಿ ಇದು ರಿಲ್ಯಾಕ್ಸ್ ಆಗಿದೆ, ಟೈಮ್ T2. ಇದು ರಿಲ್ಯಾಕ್ಸ್ ಆಗಿದೆ, ಟೈಮ್ T3. ಓಕೆ, ಯಾವುದೋ ಒಂದು ಇನ್ಸ್ಟೆಂಟಲ್ಲಿ ಏನಾಗಿದೆ, ದೀಸ್ ಆರ್ ದ ರಿಲ್ಯಾಕ್ಸೇಷನ್ ಟೈಮ್ಸ್ T1 T2 T3. ಓಕೆ, ಸೊ ಇವನ್ನ ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಅದೇ ಥರ n ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿ ಆರ್ ಗೋಯಿಂಗ್ ಟು ಟೇಕ್. ಸೊ T1 T2 T3 ಅಪ್ ಟು Tn. ಓಕೆ, ಸೊ ರಿಲ್ಯಾಕ್ಸೇಷನ್ ಟೈಮ್ಸ್ ಆಫ್ n ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡಿವೈಡೆಡ್ ಬೈ n. ಇಲ್ಲಿ n ಐಟಮ್ಸ್ ಇದೆ, n ಐಟಮ್ಸ್ನ ಆಡ್ ಮಾಡಿ n ಇಂದ ಡಿವೈಡ್ ಮಾಡಿದ್ರೆ ಅದನ್ನು ಏನಂತ ಕರಿತೀವಿ, ಆವರೇಜ್ ಅಥವಾ ಮೀನ್ ವ್ಯಾಲ್ಯೂ ಅಂತ ಕರಿತೀವಿ. ದಿಸ್ ಇಸ್ ದ ಮೀನ್ ವ್ಯಾಲ್ಯೂ ಆಫ್ ರಿಲ್ಯಾಕ್ಸೇಷನ್ ಟೈಮ್ಸ್ ಆರ್ ಟೈಮ್ ಬಿಟ್ವೀನ್ 2 ಕೊಲಿಜನ್ಸ್ ಆಫ್ ಡಿಫರೆಂಟ್ ಎಲೆಕ್ಟ್ರಾನ್ಸ್. ಸೊ ದಿಸ್ ಈಸ್ ರೆಪ್ರೆಸೆಂಟೆಡ್ ಬೈ ಟೌ. ಈ ಲೆಟ್ರ್ ಇದೆಯಲ್ವಾ, ದಿಸ್ ಈಸ್ ಟೌ. ಓಕೆ, ಸೊ ನಾವು ಲುಕ್ ಹಿಯರ್, ರಿಲ್ಯಾಕ್ಸೇಷನ್ ಟೈಮ್ಗೆ ಡೆಫಿನೇಷನ್ ನೋಡ್ರಿ. ಆವರೇಜ್ ಆಫ್ ಟೈಮ್ ಇಂಟರ್ವಲ್. ಏನು ಟೈಮ್ ಇಂಟರ್ವಲ್ ಅಂದರೆ, ಸೊ ಟೈಮ್ ಇಂಟರ್ವಲ್ ಅಂದರೆ ಟೈಮ್ ಗ್ಯಾಪ್ ಅಂತ ಅಷ್ಟೇ. ಟೈಮ್ ಇಂಟರ್ವಲ್, ಟೈಮ್ ಗ್ಯಾಪ್ ನೋಡಿರಿ, ಇಲ್ಲಿಂದ ಇಲ್ಲಿಗೆ ಒಂದು ಟೈಮ್ ಗ್ಯಾಪು, ನೆಕ್ಸ್ಟ್ ಇದ್ರ ಟೈಮ್ ಗ್ಯಾಪ್ ಇಲ್ಲಿಂದ ಇಲ್ಲಿಗಿದೆ. ಫಾರ್ ದಿಸ್ ಇಸ್ ದ ಟೈಮ್ ಗ್ಯಾಪ್ ಫ್ರಮ್ ಇಯರ್ ಟು ಇಯರ್ ಲೈಕ್ ದಿಸ್. ಇವೆಲ್ಲಗಳದ್ದು ಆವರೇಜ್ ಆಫ್ ಟೈಮ್ ಇಂಟರ್ವಲ್ ಇಲ್ಲಿಂದ ಇಲ್ಲಿಗೆ ಟೈಮ್ ಇಂಟರ್ವಲ್ ಬಿಟ್ವೀನ್ 2 ಸಕ್ಸೆಸಿವ್ ಅಂದರೆ ಒಂದಾದ ನಂತರ ಒಂದು. ಅಂದರೆ ಇಲ್ಲೇನಾಗ್ತಾ ಇದೆ, ಲುಕಿಯರ್, ಇಲ್ಲೊಂದು ಕೊಲಿಜನ್ ಆಗ್ತಾಯಿದೆ, ಇಲ್ಲಿ ಕೊಲಿಜನ್ ಆಗ್ತಾಯಿದೆ, ಇದಕ್ಕೂ ನಡುವೆ ಇದು ಸಕ್ಸೆಸಿವ್ ಕೊಲಿಜನ್ಸ್. ಇದು ಸಕ್ಸೆಸಿವ್ ಕೊಲಿಜನ್ ನಡುವೆ ಇರೋವಂಥ ಟೈಮು ಇಂಟರ್ವಲ್. ಓಕೆ, ಸೊ ಇದು ಇಲ್ಲಿ ಕೊಲೈಡ್ ಆಗಿದೆ, ಇಲ್ಲಿ ಕೊಲೈಡ್ ಆಗಿದೆ. ದಿಸ್ ಈಸ್ ದ ಟೈಮ್ ಬಿಟ್ವೀನ್ 2 ಸಕ್ಸೆಸಿವ್ ಕೊಲಿಜನ್ಸ್. ಅಫ್ಕೋರ್ಸ್ ಇಲ್ಲಿ ಆಗಿದೆ, ಲುಕಿಯರ್, ಇದು ಇಲ್ಲಿ ಕೊಲೈಡ್ ಆಗಿದೆ, ನೆಕ್ಸ್ಟ್ ಇಲ್ಲಿ ಕೊಲೈಡ್ ಆಗಿದೆ. ಸೊ ಇದಕ್ಕೂ ನಡುವೆ ಇರೋವಂಥ ಟೈಮಲ್ಲ ಸಕ್ಸೆಸಿವ್ ಅಂದರೆ ಇದಾದ ನಂತರನೇ ಬರುತ್ತಲ್ಲ, ಅದು ಸಕ್ಸೆಸಿವ್. ಇದಾದಮೇಲೆ ಇದು ಸಕ್ಸೆಸಿವ್. ಓಕೆ, ಸೊ ಲೈಕ್ ದಿಸ್. ಸೊ ಇಯರ್ ರಿಲ್ಯಾಕ್ಸೇಷನ್ ಟೈಮ್, ಆವರೇಜ್ ಟೈಮ್ ಇಂಟರ್ವಾಲ್ ಬಿಟ್ವೀನ್ 2 ಸಕ್ಸೆಸಿವ್ ಕೊಲಿಜನ್ಸ್. ಇಲ್ಲಿನೂ ಆವರೇಜ್ ತಗೊಬೇಕಾಗುತ್ತೆ. ಡ್ರಿಫ್ಟ್ ವೆಲಾಸಿಟಿಗೂ ಆವರೇಜ್ ತಗೊಬೇಕು, ಇಲ್ಲಿನೂ ಆವರೇಜ್ ತಗೊಬೇಕು. ಓಕೆ, ಒಟ್ಟಿನಲ್ಲಿ 2 ಕೊಲಿಜನ್ಸ್ ನಡುವೆ ಇರೋವಂಥ ಟೈಮನ್ನು ನಾವು ರಿಲ್ಯಾಕ್ಸೇಷನ್ ಟೈಮ್ ಅಂತ ಕರಿತೀವಿ. ಓಕೆ, ಸೊ ಇದನ್ನು ನೀವು ಬರ್ಕೊಳ್ರಿ. ನೆಕ್ಸ್ಟ್ ನಾವು ಲೆಟ್ ಅಸ್ ಕಮ್ ಬ್ಯಾಕ್ ಟು ಡ್ರಿಫ್ಟ್ ವೆಲಾಸಿಟಿ. ಲುಕ್ ಹಿಯರ್, ವೆನ್ ಫೀಲ್ಡ್ ಈಸ್ ಅಪ್ಲೈಡ್ ವಾಟ್ ಹ್ಯಾಪನ್ಸ್, ಇಟ್ ಈಸ್ ಡ್ರಿಫ್ಟೆಡ್. ಇವಾಗ ನೋಡಿರಿ, ಡ್ರಿಫ್ಟ್ ಆಗ್ತಾ ಇದೆ ಅಲ್ವಾ. ಸೊ ಎಷ್ಟು ವೆಲಾಸಿಟಿಯಿಂದ ಡ್ರಿಫ್ಟ್ ಆಯ್ತದೋ ಅದನ್ನೇ ನಾವು ಡ್ರಿಫ್ಟ್ ವೆಲಾಸಿಟಿ ಅಂತ ಕರಿತೀವಿ. ಬಿಫೋರ್ ಅಪ್ಲೈಯಿಂಗ್ ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಾನ್ಸ್ ಆರ್ ಇನ್ ರ್ಯಾಂಡಮ್ ಮೋಷನ್ ಲೈಕ್ ದಿಸ್. ಹೆಂಗಂದ್ರೆ ಹಂಗೆ ಮೂವ್ ಆಗ್ತಾ ಇರುತ್ತೆ. ಯಾವಾಗ ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ದೇರ್ ಆವರೇಜ್ ವೆಲಾಸಿಟಿ ಇಸ್ 0. ಫೀಲ್ಡ್ ಅಪ್ಲೈ ಮಾಡೋಕ್ಕಿಂತ ಎಲ್ಲವುಗಳದ್ದು ಆವರೇಜ್ ವೆಲಾಸಿಟಿ ಏನಾಗಿರುತ್ತೆ, 0 ಆಗಿರುತ್ತೆ. ಯಾಕೆ ಆವರೇಜ್ ವೆಲಾಸಿಟಿ 0 ಆಗಿರುತ್ತೆ ಅಂದರೆ, ಸೊ ಒಂದು ಎಲೆಕ್ಟ್ರಾನ್ ಈ ಥರ ಮೂವ್ ಆದರೆ ಇನ್ನೊಂದು ಎಲೆಕ್ಟ್ರಾನ್ ಈ ಥರ ಮೂವ್ ಆಗಿರುತ್ತೆ, ಇನ್ನೊಂದು ಎಲೆಕ್ಟ್ರಾನ್ ಇದಕ್ಕೆ ಆಪೋಸಿಟ್ಟು, ಇನ್ನೊಂದು ಎಲೆಕ್ಟ್ರಾನ್ ಇದಕ್ಕೆ ಆಪೋಸಿಟ್ಟು. ಒಂದು ಈ ಥರ ಮೂವ್ ಆದರೆ ಈ ಥರ ಲೈಕ್ ದಿಸ್. ಓಕೆ, ಒಂದು ಈ ಥರ ಆದರೆ ಇನ್ನೊಂದು ಈ ಥರ ಇರುತ್ತೆ. ಅವೆಲ್ಲ ಒಂದಕ್ಕೊಂದು ಕ್ಯಾನ್ಸಲ್ ಆಗಿಬಿಡುತ್ತೆ ನೋಡಿರಿ. ಆವರೇಜ್ ಅಂದರೆ ಅವೆಲ್ಲಗಳದ್ದು ವೆಲಾಸಿಟಿನ ಆ್ಯಡ್ ಮಾಡೋದು. ಓಕೆ, ಅಂದರೆ ಒಂದು ಪ್ಲಸ್ ಆದರೆ ಇನ್ನೊಂದು ಮೈನಸ್ ಇರುತ್ತಲ್ವಾ, 0 ಆಗಿಬಿಡುತ್ತೆ. ಸೊ ಬಿಫೋರ್ ಅಪ್ಲೈಯಿಂಗ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ದೇರ್ ಆವರೇಜ್ ವೆಲಾಸಿಟಿ ಈಸ್ 0. ಓಕೆ,
ಫೀಲ್ಡ್ ಅಪ್ಲೈ ಮಾಡಿದಾಗ ಆವರೇಜ್ ವೆಲಾಸಿಟಿ 0 ಇರಲ್ಲ. ದೇ ವಿಲ್ ಗೆಟ್ ಸಮ್ ಆವರೇಜ್ ವೆಲಾಸಿಟಿ, ಸಮ್ ವ್ಯಾಲ್ಯೂ. ದಿಸ್ ಈಸ್ ಇನಿಷಿಯಲ್ ವೆಲಾಸಿಟಿ. ವೆರಿ ಬಿಗಿನಿಂಗಲ್ಲಿ ಇಷ್ಟಿರುತ್ತೆ ನಾವು ಫೀಲ್ಡ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ. ಸೊ ನಾವು ಲುಕ್ ಹಿಯರ್, ಇಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಪ್ಲೈಡ್ ಎಕ್ಸ್ಟರ್ನಲ್ಲಿ, ಹೊರಗಡೆಯಿಂದ ನಾವೇನಾದ್ರು ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದ್ರೆ, ಅಂದರೆ ಈ ಕಂಡಕ್ಟರ್ನ ಒಂದು ಎಂಡನ್ನು ಪಾಸಿಟಿವ್ ಮಾಡೋದು, ಇನ್ನೊಂದು ಎಂಡನ್ನು ನೆಗೆಟಿವ್ ಮಾಡಿದ್ರೆ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಆಗುತ್ತೆ. ಆವಾಗೇನಾಗುತ್ತೆ, ಲುಕ್ ಹಿಯರ್, ಫ್ರೀ ಎಲೆಕ್ಟ್ರಾನ್ಸ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಇನ್ ದ ಡೈರೆಕ್ಷನ್ ಆಪೋಸಿಟ್ ಟು ದ ಅಪ್ಲೈಡ್ ಫೀಲ್ಡ್. ಈ ಎಲೆಕ್ಟ್ರಾನ್ಗಳು ಫೋರ್ಸನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳುತ್ತೆ. ಫೋರ್ಸ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳೋದ್ರಿಂದ ಡ್ರಿಫ್ಟ್ ಆಗುತ್ತವೆ, ಮೀನ್ಸ್ ಮೂವ್ ಆಗುತ್ತೆ. ಸೊ ಇನ್ ದೆನ್ ಆವರೇಜ್ ವೆಲಾಸಿಟಿ ಆಫ್ ಆಲ್ ಫ್ರೀ ಎಲೆಕ್ಟ್ರಾನ್ಸ್ ಅಟ್ ಎ ಗಿವನ್ ಟೈಮ್ ಈಸ್ VD. ಓಕೆ, ಸೊ ಫೀಲ್ಡ್ ಅಪ್ಲೈ ಮಾಡ್ತೀವಿ. ಫೀಲ್ಡ್ ಅಪ್ಲೈ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ಅವು ಮೂವ್ ಆಗ್ತಾ ಹೋಗುತ್ತೆ. ಮೂವ್ ಆಗ್ತಾ ಓಕೆ ವೆಲಾಸಿಟಿ ಬರುತ್ತೆ. ಆಫ್ಟರ್ ಸಮ್ ಟೈಮ್ VD ಈಸ್ ದ ವೆಲಾಸಿಟಿ. ವಾಟ್ ವಾಸ್ ದ ಇನಿಷಿಯಲ್ ವೆಲಾಸಿಟಿ? 0. Initial means before applying the field. After some time VD is the velocity. Okay, ಇದು ಫೈನಲ್ ವೆಲಾಸಿಟಿ. ಈ 0 ಅನ್ನೋದು ಇನಿಷಿಯಲ್ ವೆಲಾಸಿಟಿ. ಓಕೆ, ನಾವು of course this velocity VD is called drift velocity, that we know. So look here, force experienced by the electron is given by electrostatic force ಅಲ್ವಾ. ಇದು ಈ ಫೀಲ್ಡಲ್ಲಿ ಈ ಚಾರ್ಜ್ ಫೋರ್ಸ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳುತ್ತೆ. ಆ ಫೋರ್ಸ್ ಬೇಕಂದ್ರೆ ಏನು ಮಾಡಬೇಕು, ಆ ಫೀಲ್ಡ್ ಸ್ಟ್ರೆಂತ್ E ಅನ್ನು ಚಾರ್ಜಿಂದ ಮಲ್ಟಿಪ್ಲೈ ಮಾಡಬೇಕು. ಇಟ್ ಈಸ್ ಲೈಕ್ ದಿಸ್, F is equal to E into E. And here this negative sign is there. Why? Look here, these electrons are moving opposite to the electric field. ಅದಕ್ಕೋಸ್ಕರ ಈ E ಅನ್ನೋದು ಚಾರ್ಜ್ ಆನ್ ದ ಎಲೆಕ್ಟ್ರಾನ್, ಈ ಕ್ಯಾಪಿಟಲ್ E ಅನ್ನೋದು ಫೀಲ್ಡ್. ಮಲ್ಟಿಪ್ಲೈ ಮಾಡಿದ್ರೆ ವಿ ವಿಲ್ ಗೆಟ್ ಫೋರ್ಸ್. ಅಂದರೆ ಒಂದೊಂದು ಎಲೆಕ್ಟ್ರಾನು ಎಷ್ಟು ಫೋರ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳುತ್ತೆ ಅಂತ. ಓಕೆ, ಆ್ಯಂಡ್ ವಿ ನೋ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಲಾ F is equal to ma, isn't it? And that is equal to E into E. Okay, and look here, ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಈ ಎಮ್ ಅನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ದಿಸ್ ಎಮ್ ಕಮ್ಸ್ ಹಿಯರ್, E ಡಿವೈಡೆಡ್ ಬೈ ಎಮ್. ಓಕೆ, A is equal to minus EE divided by M. And according to the equation V is equal to U plus AT, ಫಸ್ಟ್ ಪೊಸಿಷನಲ್ಲಿ ಓದಿದಿರಲ್ವಾ ಇದು, V is equal to U plus AT. ಇದು U ಅನ್ನೋದು ಇನಿಷಿಯಲ್ ವೆಲಾಸಿಟಿ, V ಅನ್ನೋದು ಫೈನಲ್ ವೆಲಾಸಿಟಿ. ಅಥವಾ ಇದನ್ನು ನೀವು ಇನ್ನೊಂದು ಥರ ಓದಿರ್ಬೋದು,